ಡಿಸಿಎಂ ಡಿಕೆ ಶಿವಕುಮಾರ್ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಕೊರಟಗೆರೆಯಲ್ಲಿ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆಯನ್ನ ನಡೆಸಿದರು. ಕೊರಟಗೆರೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಬಿಜೆಪಿ ಪಕ್ಷದಿಂದ ರಾಜ್ಯ ಸರ್ಕಾರದಿಂದಾಗುತ್ತಿರುವ ಅನ್ಯಾಯ ಹಾಗೂ ಸಂವಿಧಾನ ವಿರೋಧಿ ಧೋರಣೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಭಾರತ ಜಾತ್ಯತೀತ ರಾಷ್ಟ್ರ. ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯವನ್ನ ಓಲೈಕೆ ಮಾಡುವ ದೃಷ್ಟಿಕೋನದಲ್ಲಿ ದಲಿತರು ಮತ್ತು ಹಿಂದುಳಿದ ವರ್ಗಕ್ಕೆ ಸಂವಿಧಾನ ನೀಡಿರುವ ಹಕ್ಕನ್ನು ಕಿತ್ತುಕೊಳ್ಳುವ ಪ್ರಯತ್ನ ರಾಜ್ಯ ಸರ್ಕಾರ ಮಾಡುತ್ತಿದೆ ಎಂದು ಬಿಜೆಪಿ ಮಂಡಲದ ತಾಲೂಕು ಅಧ್ಯಕ್ಷ ರುದ್ರೇಶ್ ಆರೋಪ ಮಾಡಿದರು. ದಲಿತರು ಮತ್ತು ಹಿಂದುಳಿದ ವರ್ಗದ ಕಲ್ಯಾಣಕ್ಕೆ ಅನುದಾನ ನೀಡದೆ ಟಿಎಸ್ಪಿ, ಎಸ್ಪಿಪಿ ಇತರೆ ಎಲ್ಲ ಅನುದಾನವನ್ನ ಬಿಟ್ಟಿ ಭಾಗ್ಯಗಳಿಗೆ ಬಳಸಿಕೊಂಡು ಸಮುದಾಯಗಳಿಗೆ ಸರ್ಕಾರ ಧೋರಣೆ ಮಾಡುತ್ತಿದೆ ಎಂದು ತಿಳಿಸಿದರು. ಇಂದು ಕೊರಟಗೆರೆ ಮಂಡಲದ ಬಿಜೆಪಿ ವತಿಯಿಂದ ಸಂವಿಧಾನ ಬದಲಿಸುವ ಹೇಳಿಕೆ ಕೊಟ್ಟಿರುವ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಈ ದಿನ ಕೊರಟಗೆರೆ ಮಂಡಲದ ಬಿಜೆಪಿಯಿಂದ ಪ್ರತಿಭಟನೆಯನ್ನು ನೆರವೇರಿಸ್ತಾ ಇದ್ದೇವೆ. ಆದ್ಮೇಲೆ ದಲಿತರು ಮತ್ತು ಹಿಂದುಳಿದ ವರ್ಗದ ಸಹಕಾರದೊಂದಿಗೆ ಆಡಳಿತಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ದಿನದಿಂದ ದಿನ ದಲಿತರ ಮತ್ತು ಹಿಂದುಳಿದ ವರ್ಗದ ಕಲ್ಯಾಣಕ್ಕೆ ಯಾವುದೇ ಥರದ ಅನುದಾನ ಕೊಡದ ಹಾಗೆ ದಲಿತರ ಟಿಎಸ್ಪಿ, ಎಸ್ಟಿಪಿ ಅನುದಾನವನ್ನು ಸಹ ದುರ್ಬಳಕೆ ಮಾಡಿಕೊಂಡು ದಲಿತರ ಹಣವನ್ನು ದುರುಪಯೋಗಪಡಿಸ್ಕೊಂಡು ಅದೇ ರೀತಿ ಎಲ್ಲ ಥರದ ಸರ್ಕಾರದ ಅನುದಾನಗಳನ್ನು ಅವರ ಬಿಟ್ಟಿ ಭಾಗ್ಯಗಳಿಗೆ ಬಳಸ್ಕೊಂಡು ಒಂದು ದಲಿತರಿಗೂ ಮತ್ತು ಹಿಂದುಳಿದವರವರಿಗೆ ಅನ್ಯಾಯ ಮಾಡ್ತಾ ಮುಂಚೆಯಿಂದ ಇದೇ ಹೇಳ್ಕೊಂಡು ಬರ್ತಾ ಇರೋದು, ಕಾಂಗ್ರೆಸ್ ಸರ್ಕಾರ ಬಂದರೆ ತುಗ್ಲಕ್ ಸರ್ಕಾರ ಬಂದಂಗೆ ಆಗುತ್ತೆ ಅಂತ. ಎಲ್ಲ ಇವ್ರ ನಿರ್ಧಾರಗಳು ಹೇಗಿರುತ್ತೆ ಅಂದರೆ ಜನ ವಿರೋಧಿಯಾಗಿರುತ್ತೆ. ಕಣ್ಣಿಗೆ ಸುಮ್ಮನೆ ಹಿಂಗೆ ಬೆಣ್ಣೆ ಒರೆಸ್ದಂಗೆ ಮಾಡಿ ಎಲ್ಲ ಭಾರಿ ಅನಾನುಕೂಲ ಮಾಡ್ತಿದ್ದಾರೆ ಜನಸಾಮಾನ್ಯರಿಗೆ. ನೋಡಿ, ಈಗ ನಮ್ಮ KPCC ಅಧ್ಯಕ್ಷರು ಅವರು ಒಂದು ರಾಜ್ಯದ ಅಧ್ಯಕ್ಷರಾಗಿ, ಕಾಂಗ್ರೆಸ್ ಅಧ್ಯಕ್ಷರಾಗಿ ಹಾಗೂ ಉಪಮುಖ್ಯಮಂತ್ರಿಗಳು, ಈಗ ರನ್ನಿಂಗ್ ಗೌರ್ಮೆಂಟಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಕೂಡ ಅವ್ರು ಏನು ಹೇಳ್ತಾರೆ, ಸಂವಿಧಾನ ಬದಲಾಯಿಸ್ತೀವಿ ನಾವು.